ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪುನೀತ್ ಮಾತಾಡ್ತಾ ಇದ್ದೀನಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. KN ಪುನೀತ್ ನನ್ನ ಪ್ರಪಂಚ ಎಂಬ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ನಾವು ಕೋಳಿ ಸಾಕಾಣಿಕೆ ಮಾಡಿರೋದ್ರಿಂದ ಮೊದಲನೇದಾಗಿ ನಮ್ಮ ತಂದೆಯವ್ರ ಹತ್ರ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರಲಿ ಅಂತ ಅವ್ರ ಹತ್ರ ವಿಡಿಯೋ ಮಾಡಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅಣ್ಣ, ಈಗ ಎಷ್ಟು ವರ್ಷದಿಂದ ಕೋಳಿ ಸಾಕ್ತಾ ಇದೀಯ? ಹಾಂ, ಕೋಳಿ ಸಾಕೋದು ಸುಲಭನೇ? ಸುಲಭ ಅಂದರೆ ಇವಾಗ ಹೊಸ್ದಾಗಿ ಸಾಕಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಏನು ಹೇಳಿ? ಹಾಂ, ಇವಾಗ ಫಸ್ಟು ಕೋಳಿ ಸಾಕಬೇಕು ಅಂತಂದರೆ ಮೇನ್ ಏನು ಬೇಕು, ಏನೇನು ಇರಬೇಕು? ಯಾವ ಥರ? ಸ್ಟ್ಯಾಂಡ್ ಇಲ್ಲ ಅಂದರೆ ಸಾಕೋಕ್ಕಾಗಲ್ವಾ? ಹಾಂ, ಒಂದು ಸ್ವಲ್ಪ ಜೋರಾಗಿ ಮಾತಾಡಂಗೆ. ಹಾಂ ಹಾಂ ಮೊಟ್ಟೆ ಇಕ್ತಾವ, ಮರಿ ಹೊಡ್ಸಿ ಹಾಂ ಹೊಡ್ಸಿದ್ರೆ ಅವೇ ಮರಿ ಹಾಂ ಬೆಳಗ್ಗೆ ಟೈಮ್ ಹಾಂ ಟೈಮ್ ಮುಳ್ಳು ಹಾಕ್ಬಿಟ್ರೆ ಜಾಗ ಇದ್ರೆ ಹೋಗ್ತವೆ, ವೇಟ್ ಆಗ್ತವೆ. ಅಂದರೆ ಇದು ಮೇವು ಹಾಕ್ಲೇಬೇಕು. ಬೆಳಗ್ಗೆ ಟೈಮ್ ಒಂದು ಟೈಮ್ ಹಾಂ, ಇದು ಇದ್ದಾಗೆಲ್ಲ ಹೊರ್ಗಡೆನೇ ಮೇಯ್ತವೆ. ಹೊರಗಡೆ ಬೇಯ್ತವೆ. ಸಾಯಂಕಾಲ ಅವೇ ಬರ್ತವೆ ಗೂಡ್ಗೆ. ಹಾಂ, ಇವಾಗ ಗೂಡ್ಗೆ ಹೆಂಗೆ ರೂಢಿ ಮಾಡಿದ್ರಿ ಫಸ್ಟು? ಗೂಡ್ಗೆ ಒಂದು 2 ದಿನ ಒಳಗೆ ಫಸ್ಟ್ ಒಳಗೆ ಬಿಟ್ಬಿಟ್ಟು ಅಡುಗೆ ಹಾಂ ಹಾಕ್ಲಾಕ್ಬೇಕು. ಹಾಂ 2 ದಿನ ಆಯ್ತು ಈಚೆ ಬಿಟ್ರೆ ಅವೇ ಹಾಂ. ಆಮೇಲೆ ಇದು ಕಾವಿ ಕುಣಿಸೋದು ಹೆಂಗೆ ಮೊಟ್ಟೆನ? ಕಾವಿಗೆ ಮೊಟ್ಟೆ ಒಂದು 15 ಮೊಟ್ಟೆ 20 ಮೊಟ್ಟೆ ಇಕ್ತವೆ. ಹಾಂ, ಒಂದು ಕೋಳಿ 15 ಮೊಟ್ಟೆ ಇಕ್ತವ? 15 ಮೊಟ್ಟೆ 18 20 ಇಕ್ತವೆ. ಹಾಂ, ಆಗ ಹೊತ್ತು ಕೂತ್ಕೊತ್ಲೆ ಒಂದು ಬುಟ್ಟಿಗೆ ಹಾಕಿ ಬೂದಿ ಹಾಕಿ ಬೆಳೆಸಿ ಬುಟ್ಟಿಗೆ ಬೂದಿ ಹಾಕ್ಬಿಟ್ಟು ಮೊಟ್ಟೆ ಕುಂಡಿಸಿ ಮೊಟ್ಟೆ ಕಾವಿಗೆ ಹೊರ್ಕೊತ್ಲೆ ಕೋಳಿ ಕುಣಿಸಿದ್ರೆ ಎಷ್ಟು ದಿನಕ್ಕೆ ಮರಿ ಓಡಿಸ್ತವೆ? 20 ದಿನಕ್ಕೆ. ಒಂದು ಕೋಳಿ ಸುಮಾರು ಎಷ್ಟು ಮೊಟ್ಟೆ ಇಕ್ಬೋದು ಅಂದಾಜು? 15 ಮೊಟ್ಟೆ. ಹಂಗಂದರೆ ಕಡಿಮೆ ಖರ್ಚಲ್ಲಿ ಕೋಳಿನ ಸಾಕ್ಬೋದು. ಹಂಗಾದ್ರೆ ಲಾಭ ಐತೆ ಕೋಳಿಲಿ. ಲಾಭ ಅಂದರೆ ಇವಾಗ ಇಲ್ಲಿ ಎಷ್ಟು ಏಟೆ ಎಷ್ಟು ಹುಂಜಗಳು ಇರ್ಬೋದು ಅಂದಾಜು? ಹುಂಜ ಒಂದು 10. ಹುಂಜ ಏನು ಕಡಿಮೆ ಇರ್ಬೇಕಾ, ಏಟೆ ಜಾಸ್ತಿ ಇರ್ಬೇಕಾ? ಏಟೆ ಜಾಸ್ತಿ ಇರಬೇಕು, ಕೋಳಿ ಹೆಚ್ಚಬೇಕಾದ್ರೆ. ಹಾಂ, ಹುಂಜ ಒಂದು 2-3 ಇದ್ರೆ ಸಾಕು. ಹಾಂ 2-3 ಹುಂಜ ಇದ್ರೆ ಸಾಕು. ಹಾಂ, ಅಂದರೆ ಮನೆಗಳ ಹತ್ರ ಸಾಕೋಕ್ಕಾಗಲ್ಲ? ಮನೆಗಳ ಹತ್ರ ಹೊಸಿ ಸಾಕ್ಬೋದು ಅಷ್ಟೇ. ಹಿಂಗೆ ತಾಟ್ಪಾಳ ಆದರೆ ಜಾಸ್ತಿ ಸಾಕೋದು ಜಾಗ ಐತೆ. ಹಾಂ, ಅಂದರೆ ಈಗ ಇದಕ್ಕೇನು ಸೇಫ್ಟಿ ಏನಿಲ್ಲ? ಏನಿಲ್ಲ. ಈ 3 ಕೋಳಿಲಿ 30-40 ಕೋಳಿ ಆಗವೆ. ಹಾಂ, ಈಗ 3 ವರ್ಷ ನಾನು ಕುಯ್ತಾ ಇರ್ತೀನಲ್ಲ, ಹಾಂ ಮನೆಗೆ ಬೇಕಾದಾಗ ಕುಯ್ಕೋತಾ ಇರ್ತೀನಿ. ಹಾಂ. ಅಂದರೆ ಇವಾಗ ಇದು ನಾಯಿ ಇದು ಆ ಥರ ಅದಕ್ಕೆಲ್ಲ ಏನು ಸೇಫ್ಟಿ ಮಾಡ್ತೀರಾ? ಇಲ್ಲೇನು ಸೇಫ್ಟಿ ಇಲ್ಲ. ಏನಾರ ಒಂದು ಹಿಡ್ಕೊಂಡ್ರೆ ಹಿಡ್ಕೊಳ್ಳಿ ಅಂತ ಬಿಟ್ಕೊಡೋದೆ ನಾವು. ಹಾಂ, ನಾವೇನು ತಲೆ ಕೆಡ್ಸ್ಕೋದಿಲ್ಲ. ಈಗ ಜೋರಾಗಿ ಸಾಕಬೇಕು, ಇದನ್ನೇ ನಾವು ಬಿಸ್ನೆಸ್ ಥರ ಮಾಡಬೇಕು ಅಂತ ಅನ್ಬೇಕಾರೆ ಅವರು ಹೆಂಗೆ ಇದು ಮಾಡ್ಕೋಬೇಕು? ಯಾವ ಥರ ಸೇಫ್ಟಿ ಏನು ಮಾಡ್ಕೋಬೇಕು? ಸೇಫ್ಟಿ ಏನು ಮಾಡ್ತೀನಿ ಅಂದರೆ 5 ಗುಂಟೆಗೋ 10 ಗುಂಟೆಗೋ ಹೆಚ್ಚಾಗಿ ಸಾಕ್ತೀನಿ ಅಂದರೆ ಫಸ್ಟು ಇದು ಇಟ್ಕೋಬೇಕು. ಪೋಲ್ಸ್ ಇಟ್ಕೊಂಡು ತಂತಿ, ಸಣ್ಣ ತಂತಿ ಬಿಟ್ಕೋಬೇಕು. ಒಂದು 8 ಅಡಿ ಹೈಟ್ಗೆ ತಂತಿ ಬಿಟ್ಕೊಂಡು ಅದ್ರೊಳಗೆ ಬಿಟ್ಕೊಂಡು ಬಿತ್ತನೆ ಮಾಡ್ಕೊಂಡು ಸಾಕಿದ್ರೆ 1000 ಕೋಳಿ 500 ಕೋಳಿ ಸಾಕ್ಬೋದು. 1000 ಕೋಳಿ ಸಾಕ್ಬೋದಾ? ಆಮೇಲೆ ಮೇವ್ಗಂದ್ರೆ ಹಿಂಗೆ ಭತ್ತನೋ ರಾಗಿನೋ
ಬಿಲ್ಲಲ್ಲಿ ಬರ್ತದಲ್ಲ ವೇಸ್ಟೇಜ್ ಹಾಂ. ತಂದು ಮಡಿಕೊ. ಆಮೇಲೆ ಮೊಟ್ಟೆ ಚೆನ್ನಾಗಿ ಇಕ್ಬೇಕು ಅಂದರೆ ಏನೇನು ಜಾಸ್ತಿ ಕೊಡಬೇಕು? ಮೊಟ್ಟೆ ಚೆನ್ನಾಗಿ ಇಕ್ಬೇಕು ಅಂದ್ರೆ ಭತ್ತ ಹಾಕಿದ್ರೆ ಮೊಟ್ಟೆ ಜಾಸ್ತಿ ಇಕ್ತವೆ. ಭತ್ತ ತಿಂದರೆ ಜಾಸ್ತಿ ಕೊಡ್ತವೆ ಮೊಟ್ಟೆ. ಆಮೇಲೆ ಮೊಟ್ಟೆಯಿಂದ ಏನೇನು ಪ್ರಯೋಜನ? ಮೊಟ್ಟೆಯಿಂದ ಮಾರ್ತೀನಿ ಅಂದರೆ ಮೊಟ್ಟೆ ಮಾರ್ಬೋದು. ಇವಾಗ ಸುಮಾರು ನಾಟಿ ಕೋಳಿಗೆ ಸಖತ್ ಬೇಡಿಕೆ ಆಯ್ತಲ್ಲ. ಬೇಡಿಕೆ ಅದು ಮೊಟ್ಟೆಗೆ 20 ರೂಪಾಯಿ. ಮೊಟ್ಟೆಗೆ 20 ರೂಪಾಯಿ. ಈಗ ಒಂದು ಕೋಳಿ ತಗೋಬೇಕು ಅಂದರೆ ಸಂತೆಲಿ ಎಲ್ಲ ಎಷ್ಟಾಗ್ಬೋದು? ಸಂತೆಲಿ ಒಂದು ನಾಟಿ ಒಂದು ಕೋಳಿ ಹಿಡ್ಕೊತೀನಿ ಅಂದರೆ ಇವತ್ತೆಲ್ಲ 1,500 ರೂಪಾಯಿ ಕೊಡಬೇಕು. ಎಷ್ಟು? 1,500. ಒಂದು ಹುಂಜ ಒಂದು ಆಟೆ ತಗೋತೀನಿ ಅಂದರೆ 1,500 ಕೊಡ್ಬೋದು. ಹಂಗಂದ್ರೆ ಸಖತ್ ಬೇಡಿಕೆ ಐತೆ ನಾಟಿ ಕೋಳಿಗೆ. ಅವರೇ ಬಂದು ತಗೋಯ್ತಾರೆ, ಏನು ತಗೋಗಿ ಏನು ಮಾಡೋಂಗಿಲ್ಲ. ಇದನ್ನೇನು ಏನು ಇದು ಮಾಡೋಂಗಿಲ್ಲ. ಕೋಳಿ ಐತೆ ಅಂದರೆ ಅವರೇ ತಗೋತಾರೆ. ಇವಾಗ ಬೇರೆ ಕೋಳಿಗೆ ಹೋಲಿಸ್ಕೊಂಡ್ರೆ ನಾಟಿ ಕೋಳಿನೇ ಬೆಸ್ಟು ಅನಿಸುತ್ತಾ? ನಾಟಿ ಕೋಳಿನೇ ಸರಿ. ನಾಟಿ ಕೋಳಿಗಿಂತ ಬೆಸ್ಟ್ ಇಲ್ಲ. ಆಮೇಲೆ ಮೊಟ್ಟೆನ ಇದು ದನಗಳಿಗೆ ಎಲ್ಲ ಔಷಧಿ ಥರ ಏನೋ ಯೂಸ್ ಮಾಡ್ಬೋದು ಅಂತಾರಲ್ಲ. ದನಗಳಿಗೆ ಏನೋ ಹುಷಾರು ಲಘು ತಪ್ಪಿದ್ರೆ ನಾಟಿ ಮೊಟ್ಟೆ ಕೊಟ್ಟರೆ ಒಳ್ಳೇದು. ಹಾಂ, ಎಲ್ಕ ನಾಟಿ ಮೊಟ್ಟೆ ಒಳ್ಳೇದು. ಮನುಷ್ಯರಿಗೂ ಅಷ್ಟೇ. ಮಾರ್ತೀವಿ ಅಂದರೆ ಮಾರಿ ಅದರಲ್ಲೂ ದುಡ್ಡು ಮಾಡ್ಬೋದು. ಮಾರ್ತೀನಿ ಅಂದರೆ ಮೊಟ್ಟೆನೂ ಮಾರ್ಬೋದು. ಬೇಸಿಗೆ ಕಾಲದಲ್ಲೆಲ್ಲ ಮರಿ ಹೊಡಿಸೋಲ್ಲ, ಅದೆಲ್ಲ ಮೊಟ್ಟೆ ಮಾರ್ಕೋಬೋದು. ಬೇಸಿಗೆ ಟೈಮಲ್ಲಿ ಮರಿ ಹೊಡ್ಸಲ್ಲ. ಅದೆಲ್ಲ ಏಕೆ? ಸಕೆ ಜಾಸ್ತಿ, ಮರಿ ಹೊಡಿಸೋಲ್ಲ, ಲೋಳಿ ಆಯ್ತವೆ. ಲೋಳಿ ಆ ಟೈಮಲ್ಲಿ ಮೊಟ್ಟೆಗಳನ್ನ ಮಾರ್ಬಿಡೋದಾ? ಮಾರ್ಕೋಬೋದು. ಇದ್ದ ಟೈಮಲ್ಲಿ ಮಳೆಗಾಲದಲ್ಲಿ ಚೆನ್ನಾಗಿ ಮರಿ ಹೊಡಿಸುತ್ತೆ. ಈ ಇದ್ದ ಟೈಮಲ್ಲಿ ಮರಿ ಹೊಡಿಸ್ತಾರೆ. ಇವಾಗ 3 ವರ್ಷದಿಂದ ಸಾಕಿದ್ಯಲ್ವಾ? ಸುಮಾರು ಎಷ್ಟು ಕೋಳಿ ಸಾಕಿರ್ಬೋದು 3 ವರ್ಷದಿಂದ? 3 ವರ್ಷದಿಂದ ಈಗ ಅಲ್ಲಿ 40 ಕೋಳಿ ಅವೆ. ಹಾಂ, ಇನ್ನು 40 ಕೋಳಿ. ನಾವು 3 ವರ್ಷದಿಂದ ಮಾಂಸ ತಗೋತಾ ಇಲ್ವಲ್ಲ, ಮನೆಗೆ ಅವನೇ ಕೊಯ್ತಾ ಇರ್ತೀನಿ. ಹಾಂ, ವಾರಕ್ಕೆ 1-2. ಹಾಂ. ಯಾವಾಗ ಬಂದಾಗ ಮಾಂಸ ಗಿಂಸ ತಗೋದು ಅಷ್ಟೇ. ಅಂದರೆ ಫಾರಮ್ ಕೋಳಿಗಿಂತ ಇದು ತುಂಬ ಒಳ್ಳೆಯದು, ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಂ, ಭಾರಿ ಚೆನ್ನಾಗಿರ್ತದೆ. ಟೇಸ್ಟು ಕೂಡ ಚೆನ್ನಾಗಿರ್ತದೆ. ಅಂದರೆ ಇವಾಗ ಕಾಸು ಕೊಟ್ರು ನಾಟಿ ಕೋಳಿ ಒಳ್ಳೆ ಕೋಳಿ ಸಿಗ್ತಾಯಿಲ್ಲ. ಸಿಕ್ಕೋಲ್ತು, ಎಲ್ಲ ಮಿಕ್ಸಿಂಗ್ ಕೋಳಿ ಸಿಗ್ತವೆ. ಹಾಂ, ಮನೇಲಿ ಬಾಣ್ತಿರಿದ್ರೆ ನಾಟಿ ಕೋಳಿ ಆಯ್ತವೆ. ಹಾಂ, ಅದಕ್ಕೆ ಒಳ್ಳೇದೆ. ಅಂದರೆ ಇವಾಗ ನೀವು ಕೋಳಿ ಮಾರ್ತೀರಂಗಾರೆ? ಕೋಳಿ ನಾವು ಮಾರೋದೇ ಇಲ್ಲ. ಹಾಂ, ಬಂದಷ್ಟು ಬಿಟ್ಕೋತೀವಿ, ನಾವು ಮನೆಗೆ ಕೊಯ್ತಾ ನಿಮಗೆ ಸಾಕಾಯ್ತಾ ಇದೆ. ಎಷ್ಟೇ ಕೋಳಿ ಆದ್ರೂ ಮಾರಕ್ಕೆ ಹೋಗೋದು. ಆಮೇಲೆ ಇದು ನಂಟ್ರೆ ಹತ್ರ ಕೊಟ್ಟುಬಿಟ್ಟಿರ್ತೀವಿ. ಕೋಳಿ ಇದ್ರೆ ಇದು ಗೊಬ್ಬರನೆಲ್ಲ ನೀಟಾಗಿ ಫಲವತ್ತತೆ ಅಂತ ಮಾಡ್ತಾರೆ ಅಂತಾರಲ್ಲ, ಯಾವ ಥರ ಮಾಡಿದ್ದೀರಾ ತೋರಿಸಿ? ಗೊಬ್ಬರ ಅದೇ ಇದರಿಂದ ಸ್ಟ್ಯಾಂಡಿನ ಕೆಳಗಡೆ ಬಿದ್ದಿದೆ, ಎತ್ತೆ ನಿಂಬೆ ಗಿಡ ಅದು ಇದು ಗಿಡಗಳಿಗೆ ಹಾಕ್ಬಿಡ್ತೀವಿ. ಡೈರೆಕ್ಟಾಗಿ ಹಾಕಿದ್ರೆ ಗಿಡಗಳು ಬೆಂದೈತವೆ ಅಂತಾರೆ. ವೀಟಲ್ಲಿ ಸ್ವಲ್ಪ ಲೇಟ್ ಆಗಬೇಕು. ಹಾಂ, ಒಂದು 10 ದಿವಸ 15 ದಿವಸ ಬಿಟ್ಟು. ಅಂದರೆ ಹಸುಗಳ ಜೊತೆ ಸಾಕಿದ್ರೆ ಇನ್ನೂ ತುಂಬ ಲಾಭ. ಹೆಂಗೆ? ಹಸುಗಳು ತಿಂಡಿ ಎಲ್ಲ ವೇಸ್ಟೇಜ್ ಮಾಡ್ತವೆ. ತಿಂಡಿ ಅದನ್ನೆಲ್ಲ ಇವು ತಿಂತವೆ. ಅವೇ ಕೋಳಿಗಳಿಗೆ ಆಯ್ತದೆ. ಅಂದರೆ ಮನೇಲಿ ಏನು ಕೂಡ ವೇಸ್ಟು ಅನ್ನೋದು ಏನಿಲ್ಲ. ಮನೇಲಿ ಅನ್ನ ಇಟ್ಟು ಏನು ಒಂದು ಸ್ವಲ್ಪನೂ ವೇಸ್ಟ್ ಇಲ್ಲ. ಎಲ್ಲ ಕೋಳಿಗೆ ಆಯ್ತದೆ. ಅಂದರೆ ಒಟ್ಟಿನಲ್ಲಿ ಕಡಿಮೆ ಖರ್ಚಲ್ಲಿ ಕೋಳಿನ ಆರಾಮಾಗಿ ಸಾಕ್ಬೋದು, ದುಡ್ಡು ಕೂಡ ಮಾಡ್ಬೋದು. ಈಗ ಮಾರಿದ್ರು ಒಂದೊಂದು ಕೋಳಿ ಅಂದರೆ 40,000 ರೂಪಾಯಿ ಆಯ್ತವೆ. 40,000 ರೂಪಾಯಿ. ಅಂದರೆ ಇವಾಗ ಇದನ್ನೇ ಸಪ್ರೇಟಾಗಿ ಮಾಡಬೇಕು ಅಂತೇನಿಲ್ಲ. ಅಂದರೆ ಕೆಲಸ ಜಾಸ್ತಿ ಇಲ್ಲ ಅನಿಸ್ತದೆ. ಏನೂ ಇಲ್ಲ, ನಾವು ಬೆಳಗ್ಗೆ ಈಗ ಬುಟ್ಟಿ ಮೇವು ಹಾಕಿ ಇನ್ನೇನು ಇಲ್ಲ, ಸವಾಸಕ್ಕೆ ಹೋಗೋದಿಲ್ಲ. ಏನಂದರೆ ಸೇಫ್ಟಿ ಒಂದು ಇಂಪಾರ್ಟೆಂಟು. ನಾಯಿಗಳು ಇವು ಅವನ್ನ ಕಾಯಬೇಕು. ಸಾಯಂಕಾಲ ಆಯ್ತು ಗೂಡ್ಗೆ ಹೋಯ್ತವೆ ಬಾಕಿ. ಇವಾಗ ಸ್ಟ್ಯಾಂಡ್ ಈ ಥರ ಆಯ್ತಲ್ವಾ, ಇದರಲ್ಲಿ ಕೋಳಿನ ಕಾವಿ ಓಡಿಸ್ಬೇಕಾದ್ರೆ ಎಲ್ಲಿ ಮಡ್ತೀರಾ, ಹೆಂಗೆ ಮಾಡ್ತೀರಾ, ಮತ್ತು ಮರಿಗಳನ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ? ಇದು ಮರಿಗಳು ಮೊಟ್ಟೆ ಕಾವಿ ಕೊಡಿಸ್ಬೇಕಾದ್ರೆ ಬೇರೆ ಸಪ್ರೇಟ್ ಕೊಡಿಸ್ತೀವಿ. ಎಲ್ಲಿ? ಬೇರೆ ಬೇರೆ ಜಾಗದಲ್ಲಿ. ಕೋಳಿ ಏನು ಎಲ್ಲ ಅವಾಯ್ಡ್ ಮಾಡೋಕ್ಕೆ ಏನು ಹಾಕ್ತೀರಾ? ಕೋಳಿ ಅವಾಯ್ಡ್ ಮಾಡಿ ಮರಿ ಒಂದು 20 ದಿವಸದ ಮರಿ ಆದರೆ ಬೇರೆ ಸ್ಟ್ಯಾಂಡ್ಗೆ ಎತ್ಬಿಟ್ಬಿಡ್ತೀವಿ. ಅಂದರೆ ಈಗ ತಕ್ಷಣ ಇವಾಗ ಮರಿ ಆಯ್ತದೆ ಎಷ್ಟು? ಎಷ್ಟು ದಿನಕ್ಕೆ ಮರಿ ಆಯ್ತದೆ? 22 ದಿವಸ, 3 ದಿವಸನೂ ಆಗ್ಬೋದು. ಮರಿ ಆದ ತಕ್ಷಣ ಅದನ್ನ ಇಳಿಸಿ ಫಸ್ಟು ಏನು ಮಾಡಬೇಕು ಅದಕ್ಕೆ ಮರಿಗಳಿಗೆ? ಏನಿಲ್ಲ, ನೀರು ಹುಣಸೆ ಹುಳಿ ಕಲಸಿ ನೀರು ಒಂದು ಕುಡಿಸೋದು ಅಷ್ಟೇ. ಹುಣಸೆ ಹುಳಿ ಕಲಿಸ್ಬೇಕಾ? ಏನು ಪ್ರಯೋಜನ ಹುಣಸೆ ಹುಳಿಯಿಂದ? ಯಾವ ರೋಗ ಗೀಗ ಬರೋಲ್ಲ, ಎಲ್ಲ ಕಂಟ್ರೋಲ್ ಆಗ್ತದೆ ಅಂತ. ಈಗ ನೀವೆಲ್ಲ ಇದೇ ರೀತಿ ಮಾಡ್ತಾ ಇರೋದು? ಎಲ್ಲ ಇದೆ.
ಅಂದರೆ ಇವಾಗ ನಾಟಿ ಕೋಳಿ ಹಂಗಾದ್ರೆ ನೀವು ಸಾಕಿದ್ದೀರಲ್ವಾ, ನಿಮ್ಮನ್ನ ಬೇಡಿಕೆ ಐತೆ ಅಂತೀರಲ್ಲ, ಇವಾಗ ಯಾರು ಕೇಳ್ತಾ ಇಲ್ವಾ ನಿಮ್ಮನ್ನ? ಹೇಳ್ತಾರೆ, ಹಾಂ, ನಾವು ಕೊಡ್ತಾ ಇಲ್ಲ ಅಷ್ಟೇ. ಕೊಡ್ತಾ ಇಲ್ಲ ನಿಮ್ಮ. ಎಲ್ಲ ಇವತ್ತೇ ತಗೋ ಹೋಯ್ತಾರೆ ಹಾಂ, ಒಟ್ಟಿನಲ್ಲಿ ನಾಟಿ ಕೋಳಿಗೆ ಸಂಪೂರ್ಣವಾಗಿ ಬೇಡಿಕೆ ಐತೆ. ನಾವು ಕೊಡೋದಿಲ್ಲ. ಮಾಡ್ತೀವಿ ಅನ್ನೋರು ಆರಾಮಾಗಿ ಮಾಡ್ಬೋದು. ಏನಂದ್ರೆ ಸೇಫ್ಟಿ ಇಂಪಾರ್ಟೆಂಟು. ಈಗ ಒಂದು ಕೋಳಿ 15 ಮೊಟ್ಟೆ ಇಕ್ಕುತ್ತೆ ಅಂತ ಹೇಳಿದ್ದೀರಾ. ಅದರಲ್ಲಿ ಸಾಮಾನ್ಯವಾಗಿ ಎಷ್ಟು ಮರಿ ಹೊಡಿಸ್ಬೋದು? ಒಂದು 2-3 ಹೋದ್ರು ಒಂದು 10 ಮರಿ 12 ಮರಿ ಹೊಡಿಸ್ತದೆ. 10 ಮರಿ ಆದ್ರೂ ಗ್ಯಾರಂಟಿ. ಹಾಂ, ಅಂದರೆ ಮರಿಗಳಿದ್ದಾಗ ಹದ್ದುಗಳ ಕಾಟ ಜಾಸ್ತಿ ಅಂತಾರೆ. ಹದ್ದು ಕಾಯ್ಬೇಕು ಅಂದ್ರೆ ಈ ಪಕ್ಕದಲ್ಲಿ ಏನೋ ಗುಂಪು ಇದ್ರೆ ಹೂವಿನ ಗಿಡ ಅದು ಇದು ಮನೆ ಹತ್ರ, ಅವೇಗ ಎಷ್ಟೋ ಕಂಟ್ರೋಲ್ ಆಗೋಯ್ತದೆ. ಅಂದರೆ ಈಗ ಮೊದಲಿನ ಥರ ಮನೆಗಳ ಹತ್ರ ಸಾಕೋಕ್ಕಾಗಲ್ಲ, ಯಾಕಂದರೆ ಇವಾಗ ಎಲ್ಲ ಸಿಸ್ಟಮ್ ಜಾಸ್ತಿ. ಹಾಂ, ಕೋಳಿ ಕಸ ಅಂದರೆ ಈಗೆಲ್ಲ ಸ್ವಲ್ಪ ಅಸಹ್ಯ ಪಡ್ಕೋತಾರೆ. ಅದರಿಂದ ಹಿಂಗೆ ಸಪ್ರೇಟ್ ಜಾಗ ಇರಬೇಕು. ಹಾಂ, ತಿಂಡಿ ಏನಿಲ್ಲ, ಭತ್ತ ರಾಗಿ ಅಷ್ಟಿದ್ರೆ ಸಾಕು. ಈ ಹೊರಗಡೆ ಮೇವನೆ ಮೇಯ್ತವೆ. ನಾಟಿ ಕೋಳಿ ಅಂದರೆ ಹೊರಗಡೆ ಮೇವನೆ ಮೇಯ್ಬೇಕು. ಈಗ ಪೀಡ್ಸು ಆ ಥರ ಎಲ್ಲ ಹಾಕಿ ಸಾಕಿದ್ರೆ ಅದು ನಾಟಿ ಕೋಳಿ ಅಂತ ಅನ್ಸ್ಕೊಳ್ಳಲ್ಲ. ಈಗ ನೀವು ಫಸ್ಟು ಕೋಳಿ ಒಂದು ಇರಲಿಲ್ಲ ನಿಮ್ಮ ಹತ್ರ 3 ವರ್ಷದ ಹಿಂದ್ಗಡೆ, ಎಲ್ಲಿ ತಂದ್ರಿ ಫಸ್ಟು? ಯಾವರು ಸಂತೆ? ಹುಣಸ್ನಳ್ಳಿ ಸಂತೆಲಿ ತಂದ್ರ? ಎಷ್ಟು ಕೊಡ್ತಿದ್ರಿ? 1200 ಕೊಟ್ಟು 2 ನಾಟಿ ಕೋಳಿ 1 ಹುಂಜ. ಹಾಂ, 2 ಯಾಟೆ 1 ಹುಂಜ ತಂದಿದ್ರಿ. 2 ಯಾಟೆ 1 ಹುಂಜ ತಂದಿದ್ರಿ. ಇವಾಗ ಒಂದು ಸುಮಾರು 40 ಕೋಳಿ ಐತೆ 3 ವರ್ಷಕ್ಕೆ. 3 ವರ್ಷಕ್ಕೆ ಅಂದರೆ ಈಗ 40 ಕೋಳಿ ಅಂದರೆ ಇನ್ನೂ ಜಾಸ್ತಿನೇ ಆಯಿತು. ಈಗ ನೀವು ಸುಮಾರು ವರ್ಷಕ್ಕೆ ಒಂದೊಂದು 40-50 ಖಾಲಿ ಮಾಡಿದ್ದೀರಾ, ನೀವು ಮನೆಗೆ ಬಳಸ್ಕೊಂಡಿದ್ದೀರಾ? 30-40 ಖಾಲಿ ಮಾಡಿ. ಹಾಂ, ಆಮೇಲೆ ನಾಟಿ ಮೊಟ್ಟೆ ಅದು 1000-1200 ರೂಪಾಯಿ. ಯಾವುದು ಆ ಥರದ? ಹ್ಞೂ, 1200-1300 ರೂಪಾಯಿ ಅಲ್ಲ ಐತಲ್ಲ ಅದ. ಹ್ಞೂ, ಮತ್ತೆ ಇನ್ನೇನು ಅನುಕೂಲ ಅದೇ. ಹಾಂ, ಅಂದರೆ ಇದು ನಾಟಿ ಕೋಳಿ ಮೊಟ್ಟೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತಾರೆ. ಆಮೇಲೆ ಇದು ಕೈ ಹಸುಗಳಿಗೆ ಏನು ಹುಷಾರಿಲ್ಲದೆ ಇದ್ರೆ ಯಾವ ಥರ ಬಳಸ್ಬೇಕು ಅದನ್ನ? ಯಾವ ಥರ ಏನಿಲ್ಲ, ಉಂಡೆ ಮೊಟ್ಟೆನೇ ಎತ್ತಿ ದಾಡ ಕೊಟ್ಬಿಡೋದು. ಹಾಂ, ಏನು ಹುಷಾರಿಲ್ಲ ಅಂದರೆ? ಸಲೆ ಆದರೆ ನಾಗೇರಾದರೆ. ಸಲೆ ಅಂದರೆ ಜ್ವರನಾ? ಜ್ವರ ಅಂದರೆ ಒಂಥರ ಚಪ್ಪೆ ರೋಗದಂಗೆ ಕಾಲು ಕೈ ಬರಲ್ಲ. ಹಾಂ, ಹಾಗೆ ಎತ್ತಿ 1-2 ಮೊಟ್ಟೆ ಕೊಟ್ಬಿಟ್ರೆ ಅವೇ ಡಾಕ್ಟ್ರು ಬೇಡ ಏನು ಬೇಡ. ಮತ್ತು ಇದು ಕೈ ಕಾಲು ಮೂಳೆ ಮುರಿದಾಗ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆನ ತಿನ್ನಬೇಕು ಅಥವಾ ಕುಡಿಬೇಕು ಅಂತಾರೆ. ಅವಾಗ ಅವ್ರಿಗೆ ಕೈ ಕಾಲು ಏಟಾದವ್ರಿಗೆ ಅದು ಇದು ಮುರಿದೋದವ್ರಿಗೆ ನಾಟಿ ಮೊಟ್ಟೆ ಕುಡಿಸಿದ್ರೆ ಅವ್ರಿಗೆ ಬೇಗ ಮೂಳೆ ಕಟ್ಕೊತಾರೆ ಅರ್ಜೆಂಟಾಗಿ. ಅಷ್ಟೇ. ಒಟ್ಟಿನಲ್ಲಿ ಇವಾಗ ಈಗ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಈಗ ಅವ್ರಿಗೆ ನಮ್ಮ ಮಗನಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ಫಾರ್ಮೇಟಿವ್ ವಿಡಿಯೋನ ತಿಳಿಸ್ತಿರ್ತಾನೆ. ನಾವು ಕೂಡ ಹಳ್ಳಿಲಿರೋದ್ರಿಂದ ನಮ್ಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ಜೋರಾಗಿ ಹೇಳು, ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಓಕೆ.